ಕ್ವಶನ್ ನಂಬರ್ 22 ಏನು ಪ್ರಾಬ್ಲಮ್ಸ್ ಕೊಟ್ಟಿದ್ದೇನೆ ಲೆವೆಲಿಂಗ್ ಮೇಲೆ 2 ಪಾಯಿಂಟ್ಸ್ ಎ ಆ್ಯಂಡ್ ಬಿ ಆರ್ 1530 ಮೀಟರ್ ಅಪಾರ್ಟ್ ಅಕ್ರಾಸ್ ಎ ರಿವರ್ ದ ರೆಸಿಪ್ರೋಕಲ್ ಲೆವೆಲ್ಸ್ ಮೆಜರ್ಡ್ ಆರ್ ಕೊಟ್ಟಿದೆ ನೋಡಿ. ಲೆವೆಲ್ ಅಟ್ ಎ ಮತ್ತು ಬಿ ಇಂದ ಅಂದರೆ ಎ ಮತ್ತು ಬಿಯಲ್ಲಿ ಇನ್ಸ್ಟ್ರೂಮೆಂಟನ್ನು ಸೆಟ್ ಮಾಡಿಕೊಂಡು ರೀಡಿಂಗು ಎ ಮತ್ತು ಬಿ ಮೇಲೆ ಅಂದರೆ ರೀಡಿಂಗ್ ಆನ್ ಎ ಮತ್ತು ಬಿ ಮೇಲೆ ಎತ್ಕೊಂಡಿದ್ದಾರೆ. ಅದನ್ನು ನೋಡಿ ಏನು ಮಾಡಬೇಕು ಅಂತಂದ್ರೆ ದ ಟೈಮ್ ಡಿಫ್ರೆನ್ಸ್ ಇನ್ ಲೆವೆಲ್ ಬಿಟ್ವೀನ್ ಎ ಆ್ಯಂಡ್ ಬಿ ಬೇಕು ಅಂತಂದರೆ ಅದಕ್ಕೆ ಆಪ್ಷನ್ ನಂಬರ್ 3 ಆನ್ಸರ್ ಅಂದರೆ 1.545 ಅದು ಹೇಗೆ ಬರುತ್ತೆ ಅಂತ ನೋಡೋಣ. ಅಂತಂದರೆ ಫಸ್ಟಲ್ಲಿ ಇದೆಯಲ್ಲ ಎ ಹತ್ರ ಇದೆಯಲ್ಲ 2.165 ಮೈನಸ್ 3.8100 ಮಾಡಿ ಜಸ್ಟ್ ಆವಾಗ 1.6645 ಬರ್ತೈತೆ. ಮೈನಸ್ಸೇ ಬರ್ತೈತೆ, ಅದ್ರ ಕತೆ ಬಿಡಿ. ಹೆಂಗೆ ಜಸ್ಟ್ ಡಿಫ್ರೆನ್ಸ್ ಮಾಡಿ ಅಷ್ಟೇ, ಅದು 1.645 ಬರ್ತೈತೆ. ಮತ್ತು 0.910 ಮೈನಸ್ 2.355 ಮಾಡಿ ಅದು ಡಿಫ್ರೆನ್ಸು 1.445 ಬರುತ್ತೆ. ಅವೆರಡು ಟೋಟಲ್ ಮಾಡಿ ಬಂದಿರೋ ಎರಡೂ ಡಿಫ್ರೆನ್ಸನ್ನ ಟೋಟಲ್ ಮಾಡಿದರೆ 3.09 ಬರ್ತೈತೆ. 3.09 ಡಿವೈಡ್ ಬೈ 2 ಮಾಡಿದರೆ ಎಕ್ಸಾಕ್ಟ್ಲಿ 1.545 ಬರ್ತೈತೆ. ಅದೇ ದಟ್ ಈಸ್ ಆಪ್ಷನ್ ನಂಬರ್ 3 1.545 ಮೀಟರ್ಸ್. ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 23 ಫಾರ್ ಡಕ್ಟೈಲ್ ಮೆಟೀರಿಯಲ್ಸ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಥಿಯರಿ ಈಸ್ ಆಪ್ಷನ್ ನಂಬರ್ 1 ಮ್ಯಾಕ್ಸಿಮಮ್ ಶಿಯರ್ ಸ್ಟ್ರೆಸ್ ಥಿಯರಿ. ಅದೇ ರೀತಿ ಕ್ವಶನ್ ನಂಬರ್ 24 ನೋಡಿ. ಇನ್ ಎ ಬೀಮ್ ಆಫ್ ಯೂನಿಫಾರ್ಮ್ ಸ್ಟ್ರೆಂತ್ ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್ ಅಂತಂದರೆ ಇನ್ ಎ ಬೀಮ್ ಆಫ್ ಯೂನಿಫಾರ್ಮ್ ಸ್ಟ್ರೆಂತ್ ಅಂದ್ರೇ ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್ ಅಂತಂದರೆ ಅಲ್ಲಿ ಯಾವುದು ಕರೆಕ್ಟಾಗೈತೆ ಅಂತ ನೋಡೋಣ. ಅಂದರೆ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟು. ದ ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್ ಈಸ್ ಸೇಮ್ ಥ್ರೂ ಔಟ್ ದ ಲೆಂತ್ ಆಫ್ ದ ಬೀಮ್. ಅಂದರೆ ಒಂದು ಯೂನಿಫಾರ್ಮ್ ಸ್ಟ್ರೆಂತ್ ಇರೋ ಅಂಥ ಇದರಲ್ಲಿ ಮೊಮೆಂಟ್ ಆಫ್ ರೆಸಿಸ್ಟೆನ್ಸು ಬೀಮ್ ಫುಲ್ಲು ಸೇಮ್ ಇರುತ್ತೆ ಅಂತಂದರೆ ಆಪ್ಷನ್ ನಂಬರ್ 1 ಈಸ್ ಕರೆಕ್ಟ್. ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ನಂಬರ್ 25 ದ ಡಿಸ್ಟೆನ್ಸ್ ಆಫ್ ದ ಸೆಂಟ್ರಾಯ್ಡ್ ಆಫ್ ಎ ಸೆಮಿ ಸರ್ಕಲ್ ಆಫ್ ರೇಡಿಯಸ್ ಆರ್ ಫ್ರಮ್ ಇಟ್ಸ್ ಬೇಸ್ ಈಸ್. ಅಂದರೆ ಸೆಮಿ ಸರ್ಕಲ್ದು ಬೇಸಿಂದ ಸೆಂಟ್ರಾಯ್ಡ್ ಡಿಸ್ಟೆನ್ಸ್ ಏನಾಗುತ್ತೆ ಅಂತಂದರೆ ಅದು ಆಪ್ಷನ್ ನಂಬರ್ 3 4r ಡಿವೈಡ್ ಬೈ 3π ಅಂತ. ಅಂದರೆ ಆಪ್ಷನ್ ನಂಬರ್ 3 ಈಸ್ ಕರೆಕ್ಟು. ಅದೇ ರೀತಿ ಕ್ವಶನ್ ನಂಬರ್ 26 ನೋಡಿ. ಬಲ್ಕ್ ಮಾಡಲಸ್ ಈಸ್ ದ ರೇಷಿಯೋ ಆಫ್, ಅದಕ್ಕೆ ಆಪ್ಷನ್ ನಂಬರ್ 2 ಸ್ಟ್ರೆಸ್ ಆ್ಯಂಡ್ ವಾಲ್ಯೂಮೆಟ್ರಿಕ್ ಸ್ಟ್ರೈನ್. ಅಂದರೆ ಬಲ್ಕ್ ಮಾಡಲಸ್ ಈಸ್ ದ ರೇಷಿಯೋ ಆಫ್ ಸ್ಟ್ರೆಸ್ ಆ್ಯಂಡ್ ವಾಲ್ಯೂಮೆಟ್ರಿಕ್ ಸ್ಟ್ರೈನ್. ಆಪ್ಷನ್ ನಂಬರ್ 2 ಈಸ್ ಕರೆಕ್ಟ್. ಕ್ವಶನ್ ನಂಬರ್ 27 ನೋಡಿ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಪ್ಲೇಸಸ್ ಈಸ್ ಮೋಸ್ಟ್ ಲೈಕ್ಲಿ ಟು ಬಿ ದ ಫೇಲ್ಯೂರ್ ಪ್ಲೇನ್ ಇನ್ ಸ್ಯಾಂಡಿ ಸಾಯಿಲ್ಸ್. ಅಂದರೆ ಸ್ಯಾಂಡಿ ಸಾಯಿಲ್ ಅಂದರೆ ಮರಳು ಇದರಲ್ಲಿ ಹೆಂಗೇನೆ ಯಾವುದು ಇದಾಗುತ್ತೆ ಅಂತಂತಂದ್ರೆ ಹೆಂಗೇನೆ ಫೇಲ್ಯೂರ್ ಪ್ಲೇನ್ ಇದಾಗುತ್ತೆ ಅಂತಂದರೆ 4th ಒನ್ನು ಪ್ರಿನ್ಸಿಪಲ್ ಪ್ಲೇನ್ ಅಂತ ಅಲ್ಲ. ಆಪ್ಷನ್ ನಂಬರ್ 3 ಈಸ್ ಕರೆಕ್ಟು. ಪ್ಲೇನ್ಸ್ ಕ್ಯಾರಿಂಗ್ ಮ್ಯಾಕ್ಸಿಮಮ್ ಆ್ಯಂಗಲ್ ಆಫ್ ಆಬ್ಲಿಕ್ವಿಟಿ ಅಂತ ಇರುತ್ತೆ. ಅಂದರೆ ಪ್ಲೇನ್ಸ್ ಕ್ಯಾರಿಂಗ್ ಮ್ಯಾಕ್ಸಿಮಮ್ ಆ್ಯಂಗಲ್ ಆಫ್ ಆಬ್ಲಿಕ್ವಿಟಿ. ನೋಡಿ ಕ್ವಶನ್ ನಂಬರ್ 28 ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಕೆಫೋಲ್ಡಿಂಗ್ ಈಸ್ ಸೂಟಬಲ್ ಫಾರ್ ದ ಸ್ಟೋನ್ ಮೇಸನ್ರಿ. ಸ್ಕೆಫೋಲ್ಡಿಂಗ್ ಬಗ್ಗೆ ನಿಮಗೆ ಎಲ್ಲ ಸಿವಿಲ್ ಇದರಲ್ಲಿ ಗೊತ್ತಿರ್ತೈತೆ. ಅದರಲ್ಲಿ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಸ್ಕೆಫೋಲ್ಡಿಂಗ್ ಈಸ್ ಸೂಟಬಲ್ ಫಾರ್ ದ ಸ್ಟೋನ್ ಮೇಸನ್ರಿಗೆ ಯಾವ ಸ್ಕೆಫೋಲ್ಡಿಂಗ್ ಯೂಸ್ ಮಾಡ್ತಾರೆ ಅಂತಂದರೆ ಆಪ್ಷನ್ ನಂಬರ್ 2 ಡಬಲ್ ಸ್ಕೆಫೋಲ್ಡಿಂಗ್ ಅಂತ. ಆಪ್ಷನ್ ನಂಬರ್ 2 ಈಸ್ ಕರೆಕ್ಟು, ಡಬಲ್ ಸ್ಕೆಫೋಲ್ಡಿಂಗ್. ಥ್ಯಾಂಕ್ ಯು.